ಎಲ್ಲರಿಗೂ ನಮಸ್ಕಾರ. AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಈ ದಿನ ನಾನು ನಿಮಗೆ ಬಿರಿಯಾನಿ ರೆಸಿಪಿ, ನಾಟಿ ಸ್ಟೈಲ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಜೀರಿಗೆ, ಕಾಳುಮೆಣಸು, ಸೋಂಪು, ಅರಿಶಿನ, ಚಕ್ರಮೊಗ್ಗು, ಕಲ್ಲು ಹೂವು, ಚಕ್ಕೆ, ಏಲಕ್ಕಿ, ಲವಂಗ, ಜಾವಿತ್ರಿ, ಹಾಗೆ ಪಲಾವ್ ಎಲೆ ಇದೆಲ್ಲ ಬೇಕು. ಸೊ ನಾನು ನೆಕ್ಸ್ಟು 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 2 ಟೊಮ್ಯಾಟೊ, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಪುದೀನ, ಮೆಂತೆ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ನಾನು 1 ಕಪ್ ತೊಗೊಂಡಿದ್ರೆ, ಪುದೀನ 1 ಕಪ್ಪು, ಹಾಗೆ ಸ್ವಲ್ಪ ಮೆಂತೆ 1/2 ಕಪ್ ತೊಗೊಂಡಿದ್ದೀನಿ. ಸೊ ಈಗ ಪಾತ್ರೆಗೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮೆಟೊನ ಸ್ವಲ್ಪ ಬಾಡಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಹಸಿ ವಾಸನೆ ಹೋಗುತ್ತೆ. ಹಾಗೆಯೇ ನಮಗೆ ಯಾವುದೇ ಅಸಿಡಿಟಿ ಪ್ರಾಬ್ಲಮ್, ಈಗ ನಮ್ಗೆ ಏನಾದರೂ ಮಸಾಲ ಪದಾರ್ಥಗಳನ್ನು ತಿಂದಾಗ ಎದೆ ಉರಿ ಈ ರೀತಿ ಬರುತ್ತೆ. ಸೊ ಅದೆಲ್ಲ ನಮಗೆ ಬರಲ್ಲ, ಅವಾಯ್ಡ್ ಆಗುತ್ತೆ. ಸೊ ಅದರಿಂದ ನಾವು ಈ ರೀತಿ ಮೊದಲೇ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಸ್ಪೆಷಲಿ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಅದರಿಂದ ಅಸಿಡಿಟಿ ಅವಾಯ್ಡ್ ಆಗುತ್ತೆ. ಸೊ ನಾನೀಗ 30 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ತೊಗೊಳ್ಳಿ. ಆ್ಯಂಡ್ 2 ಈರುಳ್ಳಿ ಸಾಕು. ನಮಗೆ ಮಸಾಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು ಮೀಡಿಯಮ್, ಯೂಶ್ವಲಿ ನಾಟಿ ಸ್ಟೈಲ್ ಬಿರಿಯಾನಿಯಲ್ಲಿ ಜಾಸ್ತಿ ಮಸಾಲ ಇರಲ್ಲ. ಒಂದು ಮೀಡಿಯಮ್ ಫ್ಲೇವರ್ ಸ್ಪೈಸಿ ಇರುತ್ತೆ. ತುಂಬ ಸ್ಪೈಸಿನೂ ಅಲ್ಲ ಅಥವಾ ತುಂಬ ಕಡಿಮೆ ಇದು ಅಲ್ಲ, ಸಪ್ಪೆ ಅಂತನೂ ಅಲ್ಲ, ಒಂದು ಮೈಲ್ಡ್ ಸ್ಪೈಸ್ ಥರ ಇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಈರುಳ್ಳಿ, 2 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಎಷ್ಟು ಹುರಿತೀವೋ ಅಷ್ಟು ನಮಗೆ ಚೆನ್ನಾಗಿರುತ್ತೆ. ಪೇಸ್ಟೂ ಈಸಿಯಾಗಿ ಆಗೋಗ್ಬಿಡುತ್ತೆ. ಎಲ್ಲರಿಗೂ ಬಿರಿಯಾನಿ ಅಂದರೆ ಒಂದು ಫೇವ್ರೇಟ್ ಅಂತಲೇ ಅನ್ಕೋತೀನಿ. ತುಂಬ ಜನ ನನ್ನ ಸರ್ಕಲಲ್ಲಾಗಲಿ ಬಿರಿಯಾನಿ ಅಂದರೆ ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ನಮ್ಮ ಬೆಂಗಳೂರು ಜನ ಬಿರಿಯಾನಿ, ಕಬಾಬು, ಇಟ್ಸ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾನು ಅದಕ್ಕೋಸ್ಕರ ಭರ್ಜರಿಯಾಗಿರಲಿ ಮೊದಲನೇ ವಿಡಿಯೋ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಬಿರಿಯಾನಿಯಿಂದನೇ ಶುರು ಮಾಡ್ತಾಯಿದ್ದೀನಿ. ಬಿಕಾಸ್ ಇಟ್ಸ್ ಒನ್ ಆಫ್ ಮೈ ಲೈಕ್ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್ ರೆಸಿಪಿ. ಆ್ಯಂಡ್ ಇದು ನಮ್ಮ ಮನೆಯಲ್ಲೂ ಕೂಡ ತುಂಬ, ಆ್ಯಂಡ್ ಎಲ್ಲರೂ ನಮ್ಮ ಮನೆಯಲ್ಲಿ ಬಂದಾಗ ಗೆಸ್ಟ್ಗೆ ಯೂಶ್ವಲಿ ಬಿರಿಯಾನಿ ನನ್ನ ಫ್ಯಾಮಿಲಿಯಲ್ಲೂ ತುಂಬ ಇಷ್ಟಪಡ್ತಾರೆ ಎಲ್ಲರೂ ನಾನು ಮಾಡೋ ಬಿರಿಯಾನಿನ. ಸೊ ಹಾಗಾಗಿ ನನಗೆ ಯಾವುದು ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಇಷ್ಟಪಡ್ತಾರೆ ನಾನು ಮಾಡೋ ಅಡುಗೆಯಲ್ಲಿ ಅಂತ ಯೋಚಿಸಿದಾಗ ನನಗೆ ಬಿರಿಯಾನಿನೇ ಫಸ್ಟ್ ತಲೆಗೆ ಬಂದಿದ್ದು. ಹಾಗಾಗಿ ನಾನು ಫಸ್ಟ್ ಬಿರಿಯಾನಿ ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇದೇನೋ ಓನಾಗಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಹೀಗೆ ಯೂಟ್ಯೂಬಲ್ಲಿ ಎಲ್ಲ ಕಲಿತು ಮಾಡಿದ್ದು. ಆ್ಯಂಡ್ ನನಗೆ ಬಿರಿಯಾನಿ ಅಂದರೆ ಫಸ್ಟ್ ನನಗೆ ನೆನಪಾಗೋದು, ನಾನು ಫಸ್ಟು ಕಾಲೇಜಲ್ಲಿ ಓದುವಾಗ ನಾವೊಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಒಬ್ಬರು ಆಂಟಿ ಬಿರಿಯಾನಿ ಪಕ್ಕದ ಮನೇಲಿ ಒಂದು ಆಂಟಿ ಬಿರಿಯಾನಿ ತಂದು ಕೊಡ್ತಿದ್ರು. ಅದು ಆಂಟಿ ತಂದುಕೊಟ್ಟಿದ್ದ ಬಿರಿಯಾನಿನ ನಾನು ನನ್ನ ಫ್ರೆಂಡ್ಸು ಒಂದು ಚೂರು ಬಿಡದೆ, ಒಂದು ಅಗಳು ಬಿಡದೆ ಅದನ್ನು ಫುಲ್ಲು ತಿಂದಾಕ್ಬಿಡ್ತಾ ಇದ್ವಿ. ಅವ್ರು ಕೊಡ್ತಾರೆ, ಪಕ್ಕದಲ್ಲಿ ವಾಸನೆ ಬಂದಿದೆ ಅಂದರೆ ಪಕ್ಕ ಆಂಟಿ ನಂಗೆ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಅದಕ್ಕೋಸ್ಕರ ಅದು ಒಂದು ಮೆಮೊರಿ ನನಗೆ ಬಿರಿಯಾನಿ ಅಂದರೆ. ಹಾಗೆ ಇಲ್ಲಿ ತುಪ್ಪ, ಮನೆಯಲ್ಲೇ ಮಾಡಿರೋ ಚಿಕನ್ ಬಿರಿಯಾನಿ ಮಸಾಲ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಆ್ಯಂಡ್ ಅದಕ್ಕೆಲ್ಲ ಬೇಕಾಗಿರೋ ಮಸಾಲ ಪದಾರ್ಥಗಳು ನಾನು ಮೊದಲೇ ತೋರಿಸಿದ್ನಲ್ಲ, ಅದನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಘಮ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸೊ ಒಂದೊಂದೇ ಹಾಕ್ತಾಯಿದ್ದೀನಿ ನಾನಿಲ್ಲಿ.
ಎಲ್ಲ ಅರಿಶಿನ ನಾನು ಆಮೇಲೆ ಹಾಕೋತೀನಿ ಚಿಕನ್ ಹಾಕಿದಾಗ. ಸೊ ಚಿಕನ್ ಜೊತೆ ಅರಿಶಿನ ಹಾಕೋಣ ಅಂತ ಇದು ಮಿಕ್ಕಿದೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ಟೀರ್ ಮಾಡಿ. ಲೋ ಫ್ಲೇಮಲ್ಲಿ ಯಾಕೆ ಅಂದರೆ ನಾವು ಈಗ ಮಸಾಲೆ ಒಂದೊಂದೇ ಹಾಕೋ ಅಷ್ಟೊತ್ತಿಗೆ ಅದು ಸೀದೋಗಿಬಿಡುತ್ತೆ ಬೇರೆ ಮಸಾಲ ಪದಾರ್ಥಗಳೆಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸ್ಲೋ ಆಗಿ ಅದು ಆರೋಮ ಬರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ತಣ್ಣಗಾಗಿದೆ, ಹಾಕ್ಕೊತೀನಿ. ಆಮೇಲೆ ಇಲ್ಲಿ ಚಿಕನ್ನ ನಾನು ತೊಗೊಂಡಿರೋದು 1.5 kg ಚಿಕನ್ನು. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಬಿಟ್ಟು ನಮ್ಮ ಮನೇಲಿ ಯೂಶ್ವಲಿ ನಾನು 1.5-2 kg ಟೋಟಲ್ ಸೇರಿದ್ರೆ 3-3.5 kg ಬಿರಿಯಾನಿ ಯಾವಾಗಲೂ ಮಾಡೋದು. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ನಮ್ಮ ಮನೇಲಿ ಮಾಡೋಕ್ಕಾಗೋದೂ ಇಲ್ಲ. ಬಿಕಾಸ್ ನನ್ನ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅದು ಇರೋದು ಇಲ್ಲ. ನನ್ನ ಮನೇಲಂತೂ ಹಸ್ಬೆಂಡ್ಗೆ 3 ಹೊತ್ತು ಬಿರಿಯಾನಿ ತಿಂದು ಬೇಕಿದ್ರೆ ನೆಕ್ಸ್ಟ್ ಡೇಗೂ ಬಿರಿಯಾನಿ ತಿಂತಾರೆ, ಅಷ್ಟು ಇಷ್ಟ ಅವರಿಗೆ. ಹಾಗಾಗಿ ನಾನು ಯಾವತ್ತೂ ಕಡಿಮೆ ಮಾಡಲ್ಲ, ಮಾಡಿದ್ರೆ ಜಾಸ್ತಿನೇ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮನೇಲೂ ಯಾರಾದರೂ ಈ ಥರ ಬಿರಿಯಾನಿ ಬಕಾಸುರ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಯಾರ್ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಅಂತ. ಆ್ಯಂಡ್ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ನೀವೆಲ್ಲೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮದು ಏನಾದರೂ ಬಿರಿಯಾನಿ ಸ್ಟೋರಿ ಇದ್ದರೆ ಶೇರ್ ಮಾಡಿ ನನ್ನ ಜೊತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಮೇಲೆ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಹಾಕೊಬೋದು. ರೈಸ್ ಎಲ್ಲ ಆ್ಯಡ್ ಮಾಡಿ ಒಂದು ಸಲ ನೀರು ಹಾಕಿ ಟೇಸ್ಟ್ ನೋಡಿ, ಮತ್ತೆ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು ಉಪ್ಪು. ಸ್ಟಾರ್ಟಿಂಗೇ ಜಾಸ್ತಿ ಹಾಕ್ಬಿಡ್ಬೇಡಿ. ಆಮೇಲೆ ನೆಕ್ಸ್ಟ್ ನಾನು ರೆಡಿ ಮಾಡಿಟ್ಕೊಂಡಿರೋ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯ್ದು ಇದನ್ನು ಮಾಡಿಟ್ಕೊಂಡ್ರೆ ಪೇಸ್ಟು ಬಿರಿಯಾನಿಗೆ ಆ್ಯಡ್ ಮಾಡಿಬಿಟ್ರೆ ಅದ್ರ ಮಧ್ಯದಲ್ಲಿ ಅಕ್ಕಿ ಎಲ್ಲ ಹಾಕಿ ಆಲ್ರೆಡಿ. ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಅದೇ ಪೇಸ್ಟ್ ರೆಡಿ ಇದೆ. ಸೊ ಈ ರೀತಿ ಬಂದಿದೆ. ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅಕ್ಕಿನ ಆ್ಯಡ್ ಮಾಡ್ಬೋದು. ಇದಕ್ಕೆ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನನ್ನ ವಿಡಿಯೋದಲ್ಲಿ ಕ್ಷಮಿಸಿ. ಇನ್ನು ನೆಕ್ಸ್ಟ್ ಮಾಡ್ತಾ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈಗ ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು ಸಲ ಕಲಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ 1.5 kg ಆರ್ 12 ಗ್ಲಾಸ್ ಆಫ್ ಟೀ ಕಪ್ಪಲ್ಲಿ ತೊಗೊಂಡಿರೋದು ನಾನು. ಟೀ ಕಪ್ಪು 12 ಗ್ಲಾಸು, ಅದಕ್ಕೆ 18 ಗ್ಲಾಸು ವಾಟರ್ ಆ್ಯಡ್ ಮಾಡಿ. ಜೀರಾ ರೈಸ್ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು. ಯೂಶ್ವಲಿ ಬೇರೆ ಅಕ್ಕಿಗೆಲ್ಲ ಹಾಕೋ ಥರ 2 ಲೋಟ ಅವಶ್ಯಕತೆ ಬೀಳಲ್ಲ. 1 ಲೋಟಕ್ಕೆ 2 ಲೋಟ ನೀರು ಬೇಕಾಗಲ್ಲ. 1.5 ಲೋಟ ಆದರೆ ಸಾಕು, ಅದು ಆಗುತ್ತೆ ಅಂತ. ಇದನ್ನು ಈ ರೀತಿ ಮಾಡಿಕೊಂಡು ಕಲಸಿ ಒಳ್ಳೆ ಒಂದು ಸಲ ಟೇಸ್ಟ್ ನೋಡಿ. ಮತ್ತು ನೀರನ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೆಟಲಲ್ಲಿ ಕಾಯಿಸ್ಕೊಂಡಿದ್ದೀನಿ. ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ ನಮಗೆ ಅನ್ನ ಬೇಗ, ಈ ಜೀರಾ ರೈಸ್ ಏನಾಗುತ್ತೆ ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಕಾಯಿಸಿ ಹಾಕೋದ್ರಿಂದ ಇಮಿಡಿಯೇಟಾಗಿ ಕುದಿ ಬಂದುಬಿಟ್ಟು ಮುದ್ದೆ ಆಗೋಲ್ಲ. ಹಾಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈ ನಿಂಬೆಹಣ್ಣು ಹಾಕೋದ್ರಿಂದ ತಳನೂ ಹತ್ತಲ್ಲ, ಒಳ್ಳೆ ಟೇಸ್ಟು ಕೂಡ ಕೊಡುತ್ತೆ ನಿಂಬೆಹಣ್ಣು. ಸೊ ಇದೆಲ್ಲ ಹಾಕಿ ಒಂದು ಸಲ ಕಲಿಸ್ಬಿಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿಡಿ. ಮತ್ತು ಒಂದು 15 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದು ಅಕ್ಕಿ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಏನು ಮಾಡಬೇಕು ಅಂದರೆ ಮತ್ತೆ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ದಮ್ ಕಟ್ಟಿಸ್ಬೇಕು. ಈ ರೀತಿ ಏನಾದರೂ ಭಾರವಾಗಿರೋದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಭಾರವಾಗಿ ಒಂದು 10 ಮಿನಿಟ್ಸ್ ಇಟ್ಬಿಡಿ. ಅದಾದಮೇಲೆ ತೆಗೆದ್ರೆ ಸೊ ಬಿರಿಯಾನಿ ರೆಡಿಯಾಗಿದ್ದರೆ ಉದ್ರಾಗಿ ರುಚಿಯಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ತುಂಬ ಕರೆಕ್ಟಾಗಿ ಪೀಸ್ಗೆಲ್ಲ ಹತ್ಕೊಂಡಿದೆ. ಸೊ ಫೈನಲ್ ನೋಡಿ ಹೀಗೆ ಬಂದಿದೆ ನನ್ನ ಬಿರಿಯಾನಿ ಇವತ್ತು. ಸೊ ಇದು ತಿನ್ನೋದಕ್ಕೆ ರೆಡಿ ಇದೆ. ಥ್ಯಾಂಕ್ ಯು.